ಯಾಕೆಂದ್ರೆ ಈಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಡೀತಾ ಇರೋದು ಅದೇನೆ ತುಂಬಾ ದೊಡ್ಡ ದೊಡ್ಡ ಚಾನಲ್ಗಳು ಅದನ್ನ ಇನ್ನು ತಲೆಗೆ ಹಾಕೊಳ್ದೆ ಮಾಡೋ ತಪ್ಪನ ಮಾಡ್ತಾನೆ ಇರೋದ್ರಿಂದ ಈಗ ಏನು ಎಫರ್ಟ್ ಹಾಕದೆ ಈಸಿಯಾಗಿ ಏನಾದ್ರು ಒಂದು ಮಾಡ್ತೀವಲ್ಲ ಅಂತದಕ್ಕೆ ಈ ಲಾಂಗ್ ವಿಡಿಯೋ ಒಂದೇನೆ ಚೆನ್ನಾಗಿ ಮಾಡ್ಬಿಟ್ಟು ಶಾರ್ಟ್ಸ್ ಗಳನ್ನ ಒಂದ್ ಸೈಡ್ಗೆ ಕಸ ತರ ತಳ್ಬಿಡೋದಲ್ಲ. ನೀವು ಕೇಳ್ಬೋದು ಅದನ್ನ ನಾವೇ ತಾನೇ ಕ್ರಿಯೇಟ್ ಮಾಡಿರೋದು ಅಂತ, ಅದು ನೀವೇ ಕ್ರಿಯೇಟ್ ಮಾಡಿರ್ತೀರಾ, ನಿಮಗಷ್ಟೇ ಗೊತ್ತು, ಯೂಟ್ಯೂಬ್ ಅವ್ರಿಗೆ ಗೊತ್ತಿಲ್ಲ. ಈ ಯೂಸ್ ಮಾಡಿರೋ ಇಮೇಜ್ ಗಳನ್ನ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಯೂಸ್ ಮಾಡಬೇಡಿ. ಆ ತರ ರೆವೆನ್ಯೂ ಬರ್ತಿದೆ ಅಂದಾಗ ಗ್ಯಾರಂಟಿ ಇನ್ಅಥೆಂಟಿಕ್ ಕಂಟೆಂಟ್ ಅಲ್ಲಿ ಚಾನಲ್ ನ ಡಿಮಾನಿಟೈಸ್ ಮಾಡ್ತಾರೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡಿದೆ ಎದ್ರುಕೊಳ್ಳೋಕೆ ಹೋಗ್ಬೇಡಿ, ಏನಪ್ಪ ಯಾವಾಗ ನೋಡಿದ್ರು ಚಾನಲ್ ಡಿಲೀಟ್ ಬಗ್ಗೆ, ಚಾನಲ್ ಡಿಮಾನಿಟೈಸ್ ಬಗ್ಗೆನೇ ಮಾತಾಡ್ತಾಳೆ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಈಗ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಡೀತಾ ಇರೋದು ಅದೇನೆ ತುಂಬಾ ದೊಡ್ಡ ದೊಡ್ಡ ಚಾನಲ್ಗಳು, ತುಂಬಾ ಅರ್ನಿಂಗ್ ಮಾಡ್ತಾ ಇರೋ ಚಾನಲ್ಗಳನ್ನೆಲ್ಲಾನು ಆ ಥರನೇ ಡಿಲೀಟ್ ಮಾಡ್ತಾ ಇರೋದು, ಡಿಮಾನಿಟೈಸ್ ಮಾಡ್ತಾ ಇರೋದು. ಹಾಗಾಗಿ ನಾನು ಇವತ್ತು ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಬಿಟ್ಟು. ಯಾಕೆ ಅಂತಂದ್ರೆ ನನಗೆ ಮೊನ್ನೆ ಒಬ್ರು ಒಂದು ವಿಡಿಯೋಗೆ ಮೆಸೇಜ್ ಮಾಡಿಬಿಟ್ಟು ಅವರ ಚಾನಲ್ನ ಸ್ವಲ್ಪ ನೋಡ್ಬಿಟ್ಟು ಹೇಳಿ ನನ್ನ ಚಾನಲಲ್ಲಿ ಅಂದರೆ ನನ್ನ ಚಾನಲ್ ಮಾನಿಟೈಸ್ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಕೇಳಿದ್ರು. ಅವಾಗ ನೋಡಿದಾಗ ಅವ್ರ ಚಾನಲಲ್ಲಿ ಬರೀ ಲಾಂಗ್ ವಿಡಿಯೋಸ್ ಏನೂ ಇರಲಿಲ್ಲ, ಇದ್ದಿದ್ದೆಲ್ಲ ಶಾರ್ಟ್ ವಿಡಿಯೋಸೇ. ಆ ಶಾರ್ಟ್ ವಿಡಿಯೋಸ್ ಅಷ್ಟು ಇನ್ಅಥೆಂಟಿಕ್ ಕಂಟೆಂಟ್ ಅಲ್ಲಿ ಬರೋದೇನೇನೆ. ಹಾಗಾಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ಇನ್ನೂ ಗೊತ್ತಿಲ್ಲದೆ ಇರೋರು ತುಂಬ ಜನ ಇರ್ತಾರೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ, ಆದರೆ ಅಷ್ಟು ಡೀಟೇಲ್ ಆಗಿ ಹೇಳಿರಲಿಲ್ಲ. ಇವತ್ತು ಕ್ಲಿಯರ್ ಆಗಿ ಹೇಳೋಣ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಈಗ ತುಂಬಾ ಚಾನಲ್ಗಳು ಈ ತರ ಹೋಗ್ತಾನೆ ಇದಾವೆ. ಇದು ಬಂದು ಆಗ್ಲೇ ಒಂದ್ 5-6 ತಿಂಗಳಾಯ್ತು ಈ ರೂಲ್ಸ್ ಬಂದ್ಬಿಟ್ಟು ಹೊಸದಾಗಿ. ಅಂದ್ರೆ ಈಗಲೇ ನೆನ್ನೆ ಮೊನ್ನೆ ಬಂದಿದ್ ರೂಲ್ಸ್ ಏನಲ್ಲ, ಒಂದ್ 5-6 ತಿಂಗಳಾಯ್ತು. ಆದ್ರೂ ಕೂಡ ಅದನ್ನ ಇನ್ನು ತಲೆಗೆ ಹಾಕೊಳ್ದೆ ಮಾಡೋ ತಪ್ಪನ ಮಾಡ್ತಾನೆ ಇರೋದ್ರಿಂದ ಈಗ ತುಂಬಾ ಚಾನಲ್ಗಳನ್ನ ಈ ಒಂದು ವಿಷಯದಿಂದ ತೆಗೆದಾಕ್ತಾ ಇದ್ದಾರೆ, ಈ ಒಂದು ಇಶ್ಯೂ ತಗೊಂಡು ತೆಗೆದಾಕ್ತಾ ಇದ್ದಾರೆ. ಹಂಗಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಷಯಗಳಿದಾವೆ. ಯಾಕೆಂದ್ರೆ ಸಣ್ಣ ಪುಟ್ಟ ನಮ್ಮ ಓನ್ ಕಂಟೆಂಟ್ಗಳೇ, ನಾವು ಮಾಡಿರೋ ಕಂಟೆಂಟ್ಗಳಾದ್ರೂ ಕೂಡ ಈ ತರ ಹೇಳ್ಬಿಟ್ಟು ಚಾನಲ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಹಂಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ಬಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರಾದ್ರೂ ಈ ತರ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಈ ತರ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರೋರು ಇರ್ತಾರಲ್ಲ, ಅವರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗತ್ತೆ. ಇನ್ನು ವಿಷಯಕ್ಕೆ ಬರೋದಾದ್ರೆ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಅಂದ್ಬಿಟ್ಟು, ಇದಕ್ ಮುಂಚೆ ಇದನ್ನ ರಿಯೂಸ್ಡ್ ಅಂತಾನು ಮಾಡ್ತಾ ಇದ್ರು. ಇವಾಗ ಈ ಹೆಸರು ಇಟ್ಟಿದ್ದಾರೆ ಅಷ್ಟೇನೆ. ಎರಡೂ ಒಂದೇ ತರನೇ ಇರುತ್ತೆ, ಎರಡಕ್ಕೂ ಅದೇ ತರ ವಿಡಿಯೋಸ್ಗಳನ್ನೇ ಸೆಲೆಕ್ಟ್ ಮಾಡ್ಕೊಂಡು ಅವರು ಚಾನಲ್ ಡಿಮಾನಿಟೈಸ್ ಮಾಡ್ತಾ ಇರೋದು. ಏನಂತಂದ್ರೆ ನಮ್ಮ ಎಫರ್ಟ್ ಇಲ್ಲದೆ ಇರೋದು ವಿಡಿಯೋದಲ್ಲಿ. ಇನ್ಅಥೆಂಟಿಕ್ ಕಂಟೆಂಟ್ ಅಂತಂದ್ರೆ ನಮ್ಮ ಎಫರ್ಟ್ ಇಲ್ಲದೆ ಇರೋದು ವಿಡಿಯೋದಲ್ಲಿ, ನಾವು ಏನು ಎಫರ್ಟ್ ಹಾಕದೆ ಈಸಿಯಾಗಿ ಏನಾದರೂ ಒಂದು ಮಾಡ್ತೀವಿ ಅಲ್ಲ ಅಂಥದಕ್ಕೆ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಅಂದ್ಬಿಟ್ಟು ಚಾನಲ್ನ ಡಿಮಾನಿಟೈಸ್ ಮಾಡ್ತಾ ಇರೋದು. ಅಂದ್ರೆ ಇವಾಗ ಅವಾಗಲೇ ನಾನು ಹೇಳಿದೆ ಒಂದು ಚಾನಲ್ ಬಗ್ಗೆ, ಅವ್ರು ಏನಾಗ್ತಾ ಇದ್ರು ಅಂದ್ರೆ ಲಾಂಗ್ ವಿಡಿಯೋಸ್ ಒಂದು ಇಲ್ಲ, ಎಲ್ಲ ಶಾರ್ಟ್ ವಿಡಿಯೋಸ್ಗಳೇನೆ. ಅಷ್ಟು ಶಾರ್ಟ್ ವಿಡಿಯೋಸ್ಗಳಲ್ಲಿ ಅವ್ರು ಹಾಕ್ತಾ ಇರೋದು ಬರೀ ದೇವರ ಫೋಟೋಗಳನ್ನ, ಅದು ಬಿಟ್ಟು ಇನ್ನೇನು ಇಲ್ಲ, ಬರೀ ದೇವ್ರ ಫೋಟೋಗಳನ್ನ ಹಾಕ್ಬಿಟ್ಟು ಅದಕ್ಕೆ ಮ್ಯೂಸಿಕ್ ಹಾಕ್ಬಿಟ್ಟು ಹಾಕಿರೋದು. ಇಷ್ಟ ಇರೋದು ಅದರಲ್ಲಿ, ಬೇರೆ ಏನು ಇಲ್ಲ. ನಾನು ಅವ್ರಿಗೆ ಅದರಲ್ಲೂ ಹೇಳಿದ್ದೀನಿ, ನಿಮ್ದು ಚಾನಲ್ ಬರೀ ದೇವ್ರ ಫೋಟೋಗಳಿದಾವೆ, ಈ ತರ ದೇವ್ರ ಫೋಟೋಗಳನ್ನ ಬರೀ ಅವನ್ನೇ ಹಾಕಬಾರ್ದು, ನಿಮ್ಮ ಓನ್ ಕಂಟೆಂಟ್ ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಆದ್ರೆ ಅವರು ಏನೋ ಓಕೆ ಅಂತ ಕಳ್ಸಿದ್ರು, ಏನಾದ್ರು ತಲೆಗೆಡ್ಸ್ಕೊಂಡ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಇನ್ಯಾರಾದ್ರೂ ಇದೇ ತರ ಮಾಡ್ತಾ ಇದ್ದೀರಾ ಅಂತಂದ್ರೆ, ಯಾಕೆ ಅಂದ್ರೆ ಬರೀ ಲಾಂಗ್ ವಿಡಿಯೋ ಒಂದೇನೆ ಚೆನ್ನಾಗಿ ಮಾಡ್ಬಿಟ್ಟು ಶಾರ್ಟ್ಸ್ಗಳನ್ನ ಒಂದ್ ಸೈಡ್ಗೆ ಕಸದ ತರ ತಳ್ಬಿಡೋದಲ್ಲ. ಲಾಂಗ್ ವಿಡಿಯೋಸ್ಗಳು ಎಷ್ಟು ಇಂಪಾರ್ಟೆಂಟೋ ಶಾರ್ಟ್ ವಿಡಿಯೋಸ್ಗಳು ಅಷ್ಟೇ ಇಂಪಾರ್ಟೆಂಟು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಇವಾಗಲೂ ಹೇಳ್ತೀನಿ. ಶಾರ್ಟ್ಸ್ಗಳು ಕೂಡ ತುಂಬಾ ಇಂಪಾರ್ಟೆಂಟು. ಯಾಕೆ ಅಂತಂದ್ರೆ ಈಗ ಶಾರ್ಟ್ಸ್ ಅಲ್ಲಿ ಏನ್ ಮಾಡ್ತಾ ಇದೀವಿ ನಾವು ಅಂದ್ರೆ, ಲಾಂಗ್ ವಿಡಿಯೋ ತುಂಬಾ ಚೆನ್ನಾಗಿ ಮಾಡಿರ್ತೀವಿ, ಆದ್ರೆ ಶಾರ್ಟ್ಸ್ ಅಲ್ಲಿ ಸುಮ್ಮನೆ ಯಾವುದೋ ಒಂದು ಫೋಟೋ ಹಾಕೊಂಡು, ನಾನು ಹಾಕಿದ್ದೀನಿ ಆ ಥರ ಒಂದು ಫೋಟೋ ಹಾಕಿ ಸಾಂಗ್ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡೋದು. ಅದು ಒಂದ್ಸಲಿ 2 ಸಲ ಆದ್ರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಅದು ರಿಪೀಟ್ ಆಗಬಾರ್ದು, ಅವಾಗಲೇ ರೀಯೂಸ್ಡ್ ಕಂಟೆಂಟ್ ಬರೋದು. ಈಗ ದೇವ್ರದೇ ತಗೊಳ್ಳಿ, ತುಂಬಾ ಜನ ಅದನ್ನೇ ಮಾಡ್ತಾ ಇರೋದು, ದೇವ್ರ ಫೋಟೋಗಳನ್ನ ಹಾಕ್ಬಿಟ್ಟು ಸಾಂಗ್ಗಳನ್ನ ಹಾಕ್ಬಿಟ್ಟು ಬಿಟ್ಬಿಡೋದು. ಇದರಲ್ಲಿ ನಿಮ್ದು ಯಾವುದೇ ಎಫರ್ಟು ಇಲ್ಲ. ಈ ತರ ಯಾವಾಗ ಎಫರ್ಟ್ ಇಲ್ಲದೆ ಇರೋ ವಿಡಿಯೋಗಳು ಬರುತ್ತೆ, ಅದಕ್ಕೇನು ಏನು ಸ್ಟಾರ್ಟಿಂಗ್ ಅಲ್ಲೇ ಹಾಕಿದ ತಕ್ಷಣನೇ ಬಂದ್ಬಿಡುತ್ತಾ, ಆ ತರ ಇಲ್ಲ. ಈಗ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದಾಗ ನೀವು ಕಮ್ಮಿ ವ್ಯೂಸ್, ಒಂದು 500-1000 ವ್ಯೂಸ್ ಬಂದು ಸ್ಟಾಪ್ ಆಗಿರುತ್ತೆ ಅನ್ಕೊಳ್ಳಿ, ಆವಾಗ ಅದಕ್ಕೇನು ಪ್ರಾಬ್ಲಮ್ ಇರಲ್ಲ. ಆದ್ರೆ ಅದೇ ವಿಡಿಯೋ ಏನಾದ್ರು ವೈರಲ್ ಹೋಯ್ತು ಅಂತ ಅನ್ಕೊಳ್ಳಿ, ಅದರಿಂದ ಏನಾದ್ರು ಅರ್ನಿಂಗ್ ಬರೋದಕ್ಕೆ, ಮಾನಿಟೈಸೇಷನ್ ಆದ್ಮೇಲೆ ಅದರಿಂದ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಇಡ್ಕೊಂತಾರೆ. ಯಾಕಂದ್ರೆ ಅದರಲ್ಲಿ ಯಾವುದೇ ನಿಮ್ದು ಏನು ಎಫರ್ಟ್ ಇರಲ್ಲ. ಎಫರ್ಟ್ ಇಲ್ಲದೆ ಇರೋವಾಗ ಅದರಿಂದ ನೀವು ದುಡ್ಡು ತಗೊಂತಾ ಇದ್ದೀರಾ ಅಂತಂದ್ರೆ ಅವಾಗ ಅವರು ಏನು ಡಿಮಾನಿಟೈಸ್ ಮಾಡ್ತಾರೆ 100%. ಹಾಗಾಗಿ ಈ ತರ ಫೋಟೋ ಇಮೇಜ್ಗಳನ್ನ ಯೂಸ್ ಮಾಡ್ಕೊಳ್ಳೋರು, ನಾನು ಫೇಸ್ಲೆಸ್ ವಿಡಿಯೋ ಮಾಡಿ ಅಂತ ಹೇಳ್ದಾಗ್ಲೂ ಕೂಡ ಹೇಳಿದ್ದೀನಿ, ಅದರಲ್ಲಿ ನಿಮ್ಮ ವಾಯ್ಸ್ ಇರಬೇಕು, ಜೊತೆನಲ್ಲಿ ಏನು ನೀವು ವಿಷಯ ಹೇಳ್ತಿದ್ದೀರಾ, ನಿಮ್ ಮುಖ ತೋರ್ಸಕ್ಕಾಗದೆ ಹೋದ್ರು ಕೂಡ ಅಟ್ಲೀಸ್ಟ್ ಕೈ ತೋರ್ಸ್ಕೊಂಡಾದ್ರೂ ವಿಷಯನ ಹೇಳಬೇಕು. ಅದು ಬಿಟ್ಬಿಟ್ಟು ಬರೀ ಇಮೇಜ್ಗಳನ್ನ ಹಾಕೊಂಡು, ಬರೀ ಟೆಕ್ಸ್ಟ್ಗಳನ್ನ ಮಾಡ್ಕೊಂಡು, ಟೆಕ್ಸ್ಟ್ ವಿಡಿಯೋನು ಮಾಡಿ ಬೇಡ ಅನ್ನಲ್ಲ, ಆದರೆ
ಇಮೇಜ್ಗಳನ್ನಾಗ್ಲಿ ಏನು ಟೆಕ್ಸ್ಟ್ಗಳನ್ನಾಗ್ಲಿ ಟೆಕ್ಸ್ಟ್ ಮಾಡಿದಾಗ್ಲೂ ಕೂಡ ನಾವು ಕೈಯಲ್ಲಿ ತೋರಿಸೋದು, ಅದನ್ನ ಅಂಡರ್ಲೈನ್ ಮಾಡೋದಾಗ್ಲಿ ಅಥವಾ ಮಾರ್ಕ್ ಮಾಡೋದಾಗ್ಲಿ, ಇವೆಲ್ಲ ನಾವು ಕೈಯಲ್ಲಿ ತೋರಿಸ್ಕೊಂಡು ಏನಾದ್ರು ಮಾಡಿರ್ತೀವಿ ಅಂದ್ರೆ ಅದು ಓಕೆ. ಬರೀ ಟೆಕ್ಸ್ಟ್ನ ತೋರಿಸ್ಕೊಂಡು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದು, ಅದಕ್ಕೂ ಕೂಡ ಇನ್ನಥೆಟಿಕ್ ಕಂಟೆಂಟೇ ಬರ್ತಾ ಇದೆ. ಹಂಗಾಗಿ ಅದರಲ್ಲೂ ನಿಮ್ದು ಎಫರ್ಟ್ ಇಲ್ಲ ಅಂತಾನೆ ಬರುತ್ತೆ. ಅದಕ್ಕೇನೆ ಅದರಲ್ಲೂ ನೀವು ಮುಖ ತೋರ್ಸೋದು ಬೇಡ, ಮುಖ ತೋರಿಸ್ದೆ ಯಾವ್ಯಾವ ವಿಡಿಯೋಗಳನ್ನ ಮಾಡ್ಬೋದು ಅದೆಲ್ಲದ್ರಲ್ಲೂ ನೀವು ಏನೋ ಕೈ ತೋರಿಸ್ಕೊಂಡು ಅಥವಾ ನೀವೇನು ಕೆಲಸ ಮಾಡ್ತಿರ್ತೀರಾ ಅದನ್ನ ತೋರಿಸ್ಕೊಂಡಾದ್ರೂ ಮಾಡ್ಬೋದು. ಈಗ ಅಡುಗೆ ಮಾಡೋದನ್ನ ಹೇಳಿದ್ದೀನಿ, ಅಡುಗೆ ಮಾಡ್ಕೊಂತ ವಾಯ್ಸ್ ಓವರ್ ಕೊಟ್ಕೊಂಡು ಮಾಡ್ಬೋದು ಅಂದ್ಬಿಟ್ಟು. ಅದೇ ಥರ ಮೆಹಂದಿ ಹಾಕೋದು, ರಂಗೋಲಿ ಹಾಕೋದು, ಈ ಥರ ಎಲ್ಲದಕ್ಕೂ ಇಂಥದಕ್ಕೆಲ್ಲ ಏನು ಬರಲ್ಲ. ಅದು ಬಿಟ್ಬಿಟ್ಟು ಬರೀ ಇಮೇಜ್ಗಳನ್ನ ಹಾಕೊಂಡು, ಇಮೇಜ್ಗಳು ಅಷ್ಟೇನೆ ಒಂದು ವಿಡಿಯೋದಲ್ಲಿ ಯೂಸ್ ಮಾಡಿರೋ ಇಮೇಜ್ಗಳನ್ನ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಯೂಸ್ ಮಾಡಬೇಡಿ. ಆ ಥರ ಏನಾದರೂ ರಿಪೀಟೆಡ್ ಅದೇ ಇಮೇಜ್ಗಳನ್ನ ಏನಾದರೂ ಹಾಕ್ಕೊಂಡು ನೀವು ಅದೇ ವಿಡಿಯೋಗಳನ್ನೇ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವಾಗಲೂ ಕೂಡ ರೀಯೂಸ್ಡು ಬರುತ್ತೆ, ಅಥೆಂಟಿಕ್ಕು ಬರುತ್ತೆ, ಎರಡು ಒಂದೇ ಇದಕ್ಕೆ ಬರುತ್ತೆ. ಈ ತರ ಆಗುತ್ತೆ. ಹಾಗಾಗಿ ಹುಷಾರಾಗಿ ನೋಡ್ಕೊಂಡು ಮಾಡಿ. ಇನ್ನೊಂದು ಮೇಯ್ನು ಇವಾಗ ಇರೋ ಪ್ರಾಬ್ಲಮ್ ಇದು ಯಾಕೆ ಬರ್ತಾ ಇದೆ, ಇವಾಗಂತೂ ಜಾಸ್ತಿ ಬರ್ತಾ ಇರೋದು ಯಾಕೆ ಅಂತಂದ್ರೆ AI ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಹಾಕೋದು. ಅದರಲ್ಲಿ ನಿಮ್ದು ಯಾವುದೇ ಎಫರ್ಟ್ ಇರಲ್ಲ, ಅದರಲ್ಲಿ ನಿಮ್ಮ ವಾಯ್ಸ್ ಇರಲ್ಲ, ನಿಮ್ಮ ಫೇಸ್ ಇರಲ್ಲ. ಅಥವಾ ನೀವು ಕೇಳ್ಬೋದು ಅದನ್ನ ನಾವೇ ತಾನೇ ಕ್ರಿಯೇಟ್ ಮಾಡಿರೋದು ಅಂತ. ಅದನ್ನ ನೀವೇ ಕ್ರಿಯೇಟ್ ಮಾಡಿರ್ತೀರ, ಅದು ನಿಮಗಷ್ಟೇ ಗೊತ್ತು, ಯೂಟ್ಯೂಬ್ ಅವ್ರಿಗೆ ಗೊತ್ತಿಲ್ಲ. ಅವ್ರೇನ್ ಅನ್ಕೊಂತಾರೆ AI ನಲ್ಲಿ ಜನರೇಟ್ ಮಾಡಿದ್ದಾರೆ, ಇದ್ರಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಇಷ್ಟೇ ವಿಷಯ, ಇದ್ರಲ್ಲಿ ನಿಮ್ದು ಇನ್ನೇನು ಎಫರ್ಟ್ ಇಲ್ಲ. ಕ್ರಿಯೇಟ್ ಮಾಡಿದ್ದೀರಾ ಅಂದ್ಬಿಟ್ಟು ಆ AI ಅಲ್ಲಿ ಬರೋ ಬೊಂಬೆಗಳನ್ನೆಲ್ಲ ನೀವೇ ಕುತ್ಕೊಂಡೇನು ಮಾಡಿಲ್ಲ ಅಲ್ಲ. AI ಒಂದು ಪ್ರಾಂಪ್ಟ್ ಕೊಟ್ಟಿದ್ದೀರಾ, ಅದು ಈಸಿಯಾಗಿ ಒಂದು ರೆಡಿ ಮಾಡಿಕೊಟ್ಟಿದೆ, ಅದನ್ನ ತಗೊಂಬಂದು ಈಸಿಯಾಗಿ ನೀವು ಅಪ್ಲೋಡ್ ಮಾಡಿದ್ದೀರಾ. ಇಷ್ಟು ಬಿಟ್ರೆ ಇನ್ನೇನು ಎಫರ್ಟ್ ಇದೆ ನಿಮ್ದು ಅದರಲ್ಲಿ? ಆ ಥರ ಎಲ್ಲ ಮಾಡಿದ್ರೆ ಅದಕ್ಕೆ ಅಥೆಂಟಿಕ್ ಕಂಟೆಂಟ್ ಜಾಸ್ತಿ AI ವಿಡಿಯೋಗಳಿಗೆ ಬರ್ತಾ ಇರೋದು. ಮತ್ತೆ ಇಮೇಜಸ್ ವಿಡಿಯೋಗಳಿಗೆ ಏನಾದರೂ ವಿಷಯ ಹೇಳೋದಿದ್ರೆ ಇಮೇಜ್ಗಳನ್ನ ಅದೇ ಪದೇ ಇಮೇಜ್ಗಳನ್ನ ಹಾಕ್ಕೊಂಡು, ಕೆಲವೊಂದ್ಸರಿ ನಾವು ವಿಡಿಯೋ ಶೂಟ್ ಮಾಡಿ ನಮ್ಮ ಇದರಲ್ಲೇ ಶೂಟ್ ಮಾಡಿ ಹಾಕಿರ್ತೀವಿ ವಿಡಿಯೋನ, ಅದ್ರಲ್ಲಿ ನಾವೇನು ಕಾಣಿಸ್ತಾ ಇರಲ್ಲ ಅನ್ಕೊಳ್ಳಿ, ಅಥವಾ ನಾವು ಕಾಣಿಸ್ತಾ ಇದ್ರು ಕೂಡ ವಿಡಿಯೋ ಹಾಕ್ಬಿಟ್ಟು ಅದಕ್ಕೆ ಯಾವುದೇ ವಾಯ್ಸ್ ಓವರ್ ಕೊಡ್ದಿರಾ, ಅದರಲ್ಲಿ ಯಾವುದೇ ವಾಯ್ಸ್ ಇಲ್ದಿರ ಬರೀ ಮ್ಯೂಸಿಕ್ನ ಆ್ಯಡ್ ಮಾಡಿ ಬಿಡೋದು. ಈ ಥರ ಮಾಡಿದಾಗ್ಲೂ ಕೂಡ ಅಥೆಂಟಿಕ್ ಕಂಟೆಂಟ್ ಬರುತ್ತೆ. ಬರೀ ವಿಡಿಯೋ ಪೂರ್ತಿ ಮ್ಯೂಸಿಕ್ನ ಆ್ಯಡ್ ಮಾಡಿ ಬಿಡಬೇಡಿ. ನೀವು ಅಲ್ಲಲ್ಲಿ ಮಾತಾಡಿ ಮ್ಯೂಸಿಕ್ನ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ. ಫುಲ್ ಮ್ಯೂಸಿಕ್ನೇ ಹಾಕ್ಬಿಟ್ಟು ವಿಡಿಯೋನ ಹಂಗೆ ಬಿಟ್ಬಿಟ್ರೆ ಅದು ಇದಾಗತ್ತೆ. ಅದೇ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಏನು ಕಮ್ಮಿ ವ್ಯೂಸ್ ಇದ್ದಾಗ ನೀವು ಅವ್ರ ಕೈಗೆ ಸಿಗದೆ ಇರ್ಬೋದು, ಜಾಸ್ತಿ ವ್ಯೂಸ್ ಹೋದಾಗ 100% ಸಿಗ್ತೀರಾ. ಅದರಿಂದ ನಮ್ಗೆ ಅರ್ನಿಂಗ್ ಆಗ್ತಾ ಇದೆ, ರೆವಿನ್ಯೂ ಬರ್ತಿದೆ ಅಂದಾಗ ಗ್ಯಾರಂಟಿ ಅಥೆಂಟಿಕ್ ಕಂಟೆಂಟ್ ಅಲ್ಲಿ ಚಾನಲ್ನ ಡಿಮಾನಿಟೈಸ್ ಮಾಡ್ತಾರೆ. ಹಂಗಾಗಿ ಹೇಳ್ತಾ ಇದ್ದೀನಿ, ಪ್ರತಿ ಸಲ ಏನು ಎದುರಿಸೋದಕ್ಕೆ ವಿಡಿಯೋ ಮಾಡ್ತೀಯಾ ಅಂತ ಅನ್ಕೊಳಕ್ ಹೋಗ್ಬೇಡಿ. ಎದುರಿಸೋದಕ್ಕೆ ಮಾಡ್ತಾ ಇಲ್ಲ, ಗೊತ್ತಾಗ್ಲಿ ಅಂತ ಅನ್ಬಿಟ್ಟು, ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಅಂತ ಅನ್ಬಿಟ್ಟು. ಯಾಕಂದ್ರೆ ನಂತರ ಚಿಕ್ಕ ಯೂಟ್ಯೂಬರ್ಗಳಿಗೆ ಇವೆಲ್ಲನೂ ಕೆಲವೊಬ್ರು ಏನಂದ್ರೆ ಟೆಕ್ ಚಾನಲ್ ನೋಡೋದೇ ಇಲ್ಲ, ಅದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ತಿಳ್ಕೊಳ್ಳಲ್ಲ, ಸುಮ್ಮನೆ ವಿಡಿಯೋ ಮಾಡಿ ಹಾಕ್ತಾ ಇರೋದಷ್ಟೇನೆ ಯೂಟ್ಯೂಬಲ್ಲಿ. ಅದೊಂದು ಕೆಲಸ ಅಂತೂ ಮಾಡ್ತಾ ಇರ್ತಾರೆ. ಪ್ರತಿ ಸಲ ಹೊಸದಾಗಿ ಬರ್ತಾ ಇರೋ ಅಪ್ಡೇಟ್ಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋದೇ ಇಲ್ಲ. ಚಾನಲ್ ಒಂದ್ಸರಿ ಏನಾದ್ರು ಹೋಯ್ತು ಅಂತ ಅಂದಾಗ ಅವಾಗ ಯೋಚನೆ ಮಾಡ್ತಾರೆ ಯಾಕೆ ಹೋಯ್ತು ಅಂತ ಅಂದ್ಬಿಟ್ಟು, ಅವಾಗ ಅದನ್ನೆಲ್ಲ ನೋಡಿ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಫಸ್ಟೇನೆ ನಾವು ನೋಡಿ ತಿಳ್ಕೊಂಡ್ಬಿಟ್ರೆ ಆ ತಪ್ಪೇ ನಾವು ಮಾಡಲ್ಲ, ಚಾನಲ್ ಹೋಗೋ ಥರನೂ ನಾವು ಮಾಡ್ಕೊಳಲ್ಲ. ಹಾಗಾಗಿ ಲಾಂಗ್ ವಿಡಿಯೋ ಆಗಲಿ ಶಾರ್ಟ್ ವಿಡಿಯೋ ಆಗಲಿ ಎರಡರಲ್ಲೂ ನಿಮ್ಮ ಎಫರ್ಟ್ ಇದ್ದು ಹಾಕಿರೋ ವಿಡಿಯೋಗಳಿಗೆ ಅದು ವ್ಯೂಸ್ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ವ್ಯೂಸ್ಗೋಸ್ಕರ ವಿಡಿಯೋ ಮಾಡಬೇಡಿ. ವ್ಯೂಸ್ಗೋಸ್ಕರ ನಾನು ಫಸ್ಟ್ ಒಂದ್ಸರಿ ಹೇಳಿದ್ದೀನಿ, ಎಲ್ಲಿವರೆಗೂ ನಾವು ವ್ಯೂಸ್ಗೋಸ್ಕರ ಅಂತ ವಿಡಿಯೋ ಮಾಡ್ತೀವಿ ಅಲ್ಲಿ ತನಕ ನಮಗೆ ವ್ಯೂಸ್ ಬರಲ್ಲ. ವ್ಯೂಸ್ನ ಯೋಚನೆ ಬಿಟ್ಬಿಟ್ಟು ನಮ್ಮ ಕಂಟೆಂಟ್ ಕರೆಕ್ಟ್ ಆಗಿದೆ, ಅದು ಯಾವತ್ತನ ಒಂದಿನ ತಲುಪೋ ಜಾಗಕ್ಕೆ ತಲುಪೋ ಜನಗಳಿಗೆ ತಲುಪುತ್ತೆ ಅಂತ ನಂಬಿಕೆ ಇಟ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ ಬಿಡಬೇಕು. ವ್ಯೂಸ್ ಬರ್ತಾ ಇಲ್ಲ, ಇವತ್ತು ನನಗೆ ವ್ಯೂಸ್ ಕಮ್ಮಿ ಆಗ್ಬಿಟ್ಟಿದೆ, ಇನ್ಯಾರಿಗೋ ಜಾಸ್ತಿ ಆಗ್ಬಿಟ್ಟಿದೆ, ಆ ಥರ ಅನ್ಕೊಂಡು ಹಾಕಕ್ ಹೋದ್ರೆ ಗ್ಯಾರಂಟಿ ಅದಕ್ಕೆ ವ್ಯೂಸು ಬರಲ್ಲ, ಅದಕ್ಕೆ ಬೆಲೆನೂ ಇರಲ್ಲ. ಆ ಥರ ಎಲ್ಲ ಹಾಕ್ಬೇಕು ಅಂದ್ಬಿಟ್ಟು ವ್ಯೂಸ್ಗೋಸ್ಕರ ಈ ಟ್ರೆಂಡಿಂಗಲ್ಲಿ ಏನೇ ನೋಡ್ತಿರುತ್ತೆ ಅದನ್ನೇ ಮಾಡ್ತೀವಿ, ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಟ್ರೆಂಡಿಂಗ್ ಕೊಟ್ಟಿರೋದೇ ಯೂಟ್ಯೂಬ್ ಅವರು, AI ಟೂಲ್ನ ಕೊಟ್ಟಿರೋದೇ ಯೂಟ್ಯೂಬರೇ ಕೊಟ್ಬಿಟ್ಟು ಅವರೇ ಹಂಗೆ ಮಾಡ್ತಿದ್ದಾರೆ. ಅಂದ್ರೆ ಅವ್ರು ಕೊಟ್ಟಿರೋದು ಜಸ್ಟ್ ಅದನ್ನ ಯೂಸ್ ಮಾಡ್ಕೊಳ್ಳಿ, ಹೆಲ್ಪ್ ತಗೊಳ್ಳಿ ಅಂತ ಅನ್ಬಿಟ್ಟು, AI ಇಂದ ಹೆಲ್ಪ್ ತಗೊಳ್ಳಿ ಅಂತ ಅನ್ಬಿಟ್ಟು ಕೊಟ್ಟಿದ್ದಾರೆ ಹೊರತು ನೀವು ಕಂಪ್ಲೀಟ್ ಆಗಿ ಬರೀ ಅದನ್ನೇ ಯೂಸ್ ಮಾಡಿ ಅಂತ ಅವ್ರು ಹೇಳಿಲ್ಲ. ಈ ನಡುವೆ ತುಂಬಾ ಜನ ಅದನ್ನೇ ಮಾಡ್ತಿರೋದು, ತುಂಬಾ ಚಾನೆಲ್ಗಳು ಹೊಸದಾಗಿ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಇವರು ಅವಾಗ ಇಂಥ ರೂಲ್ಸ್ಗಳನ್ನ ತಗೊಂಬಂದು ಈ ತರ ಏನು ಚಾನೆಲ್ಗಳನ್ನ ಡಿಮಾನಿಟೈಸ್ ಮಾಡೋದು ಅಥವಾ ಡಿಲೀಟ್ ಮಾಡೋದು ಮಾಡ್ತಾ ಇದ್ದಾರೆ. ಹಾಗಾಗಿ ಹುಷಾರಾಗಿ ವಿಡಿಯೋಗಳನ್ನ ಮಾಡ್ಕೊಳ್ಳಿ. ಭಯ ಬಿದ್ದುಬಿಟ್ಟು ಚಾನಲ್ನ ಇಷ್ಟಕ್ಕೆ ಬಿಟ್ಬಿಡ್ತೀನಿ, ನಂದು ಏನು ಈ ಥರ ಆದರೆ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ, ಆ ಥರ ಈ ಥರ ಎಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಮಾಡೋ ಕೆಲಸನ ಸ್ವಲ್ಪ ನಿಮ್ಮ ಎಫರ್ಟ್ ಹಾಕ್ಬಿಟ್ಟು ಮಾಡಿದ್ರೆ ಅಷ್ಟೇ ಸಾಕು. ಅಷ್ಟೇ ಕೇಳ್ತಾ ಇರೋದು ಯೂಟ್ಯೂಬ್, ನಿಮ್ಮ ಎಫರ್ಟ್ನ ತೋರಿಸಿ ಅಷ್ಟೇನೆ, ನಿಮ್ಮ ವ್ಯಾಲ್ಯೂ ಅದರಲ್ಲಿ ಏನಿದೆ ವಿಡಿಯೋದಲ್ಲಿ ಅಷ್ಟು ತೋರಿಸಿದ್ರೆ ನಾವೇನು ಮಾಡಲ್ಲ ಅನ್ನೋ ಥರ
ಅವ್ರು ಹೇಳ್ತಾ ಇದ್ದಾರಲ್ಲ ಅಷ್ಟು ಮಾಡ್ಕೊಂಡ್ರೆ ಸಾಕು. ಈಗ ನಾವು ಓನ್ ಕಂಟೆಂಟ್ ಏನು ಕ್ರಿಯೇಟ್ ಮಾಡ್ತೀವಿ, ಈಗ ನಂದು ಏನಾದ್ರೂ ಅಂದರೆ ನಾನು ಹಾಕಿರೋ ಶಾರ್ಟ್ಸ್ಗಳಲ್ಲಿ ನಾನು ತುಂಬಾ ಹಾಕಕ್ ಹೋಗಿಲ್ಲ, ನಿಜವಾಗ್ಲೂ ಹೇಳ್ಬೇಕು. ನೋಡ್ಬೋದು ನೀವು ಚಾನಲ್ನ ಬೇಕಾದ್ರೆ ಓಪನ್ ಮಾಡಿಬಿಟ್ಟು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫೋಟೋಗಳನ್ನ ಹಾಕಿದ್ದೀನಿ, ಅದರಲ್ಲೂ ಕೂಡ ಫೋಟೋಗಳನ್ನ ಒಂದು ಸ್ಟಿಲ್ ಫೋಟೋ ಹಾಕ್ಬಿಟ್ಟು ಬಿಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲಿ ವ್ಯೂಸ್ ಜಾಸ್ತಿ ಹೋಗಿದ್ರೆ, ಕಮ್ಮಿ ಒಂದಿದೆ, ಒಂದು 500ರಿಂದ 1000 ಬಂದಿದೆ ಅಂದ್ರೆ ಅದನ್ನ ತಲೆ ಏನು ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಾಸ್ತಿ ವ್ಯೂಸ್ ಹೋಗಿದ್ರೆ, ಅದರಿಂದ ಜಾಸ್ತಿ ವ್ಯೂಸ್ ಹೋಗಿತ್ತು ಅಂತಂದ್ರೆ ಅವಾಗ ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ಟು ನಂದು ಜಾಸ್ತಿ ವ್ಯೂಸ್ ಹೋಗಿರೋ ಎಲ್ಲ ವಿಡಿಯೋಗಳು ಕೂಡ ನನ್ನ ಎಫರ್ಟ್ ಇರೋದೆ. ನನ್ನ ರಂಗೋಲಿ ವಿಡಿಯೋನೇ ಜಾಸ್ತಿ ವ್ಯೂಸ್ ಹೋಗಿರೋದು ನನಗೆ. ಅದು ಬಿಟ್ಟರೆ ಕೆಲವೊಂದು ವಿಡಿಯೋಗಳು, ಮೆಹಂದಿ ಹಾಕೊಳ್ಳೋ ವಿಡಿಯೋ ಆಗಲಿ ಇಂಥವಕ್ಕೆ ಹೋಗಿದೆ, ಯಾಕಂದರೆ ಅದ್ರಲ್ಲಿ ನಾನು ಎಫರ್ಟ್ ತೋರಿಸ್ತಾ ಇದ್ದೀನಿ. ನಾನು ಅಂಥದ್ದು ಮಾಡಿಬಿಟ್ಟು ಆ ಥರ ವಿಡಿಯೋಗಳು ಮಾಡಿಬಿಟ್ಟು, ಈಗ ರಂಗೋಲಿ ಆಗಲಿ ಅಡುಗೆ ಆಗಲಿ ಏನೋ ಮಾಡ್ತೀರಲ್ಲ, ಅದು ಮಾಡಿಬಿಟ್ಟು ಶಾರ್ಟ್ಸಲ್ಲಿ ಸಾಂಗ್ನ ಅಥವಾ ಮ್ಯೂಸಿಕ್ನ ಯೂಸ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಇರಲ್ಲ. ಇನ್ನೂ ವಾಯ್ಸ್ ಓವರ್ ಕೊಟ್ಟರೆ ಇನ್ನೂ ಒಳ್ಳೆಯದು. ಅದಕ್ಕೆ ಆ ಥರ ಕೊಟ್ಟು ವಾಯ್ಸ್ ಓವರ್ನ ಕೊಟ್ಟು ಏನಾದ್ರು ವಿಡಿಯೋ ಹಾಕಿರ್ತೀವಿ ಅಂತಂದರೆ ಆವಾಗ ಇನ್ನೂ ನಮ್ಮ ಲಾಂಗ್ ವಿಡಿಯೋಸ್ನು ನೋಡೋದಕ್ಕೂ ತುಂಬ ಜನ ಮುಂದೆ ಬರ್ತಾರೆ ಅಂತ ಹೇಳ್ಬೋದು. ಅಂದರೆ ಇಷ್ಟಪಡ್ತಾರೆ. ಅದನ್ನ ನೋಡಿಬಿಟ್ಟು ಅದರಲ್ಲಿ ಏನಾದರೂ ಅವ್ರಿಗೆ ಇಷ್ಟ ಆಯಿತು ಅಂದರೆ ಲಾಂಗ್ ವೀಡಿಯೋಸ್ಗೆ ಹೋಗಿ ನೋಡ್ತಾರೆ ಅವರು ಪೂರ್ತಿ ವಿಡಿಯೋನ. ಅದೇ ನಾವು ಸಾಂಗ್ ಮಿಕ್ಸ್ ಮಾಡಿದ್ದೀವಿ ಅಂದರೆ ಸುಮ್ಮನೆ ಸ್ಕ್ರೋಲ್ ಮಾಡೋವಾಗ ನೋಡ್ತಾರೆ, ಹಂಗೆ ಬಿಟ್ಬಿಡ್ತಾರೆ. ಮತ್ತು ನಮ್ಮ ಲಾಂಗ್ ವಿಡಿಯೋ ನೋಡೋದಕ್ಕೆ ಹೋಗಲ್ಲ ಅವರು, ಶಾರ್ಟ್ಸ್ ಎಲ್ಲ ಆ ಥರ ಹಾಕಿದಾಗ. ಹಾಗಾಗಿ ಲಾಂಗ್ ವಿಡಿಯೋಸಲ್ಲೂ ಕೂಡ ಅಷ್ಟೇನೆ. ಲಾಂಗ್ ವಿಡಿಯೋಸ್ನ ನಾನು ಆವಾಗಲೇ ಹೇಳ್ದಂಗೆ ಬರೀ ಇಮೇಜ್ಗಳನ್ನ ಹಾಕ್ಬಿಟ್ಟು ವಾಯ್ಸ್ ಓವರ್ ಕೊಡ್ತೀವಿ ಅಂದರೆ ಇಮೇಜ್ಗಳನ್ನ ಪ್ರತಿ ಒಂದು ವಿಡಿಯೋದಲ್ಲೂ ಈಗ ಯಾರ್ದೋ ಒಂದು ಹೀರೋ ಫೋಟೋನ ಅಥವಾ ದೇವ್ರ ಫೋಟೋನ ಏನೋ ಒಂದು ತಗೊಂಡಿರ್ತೀರ ಅನ್ಕೊಳ್ಳಿ ಒಂದು ವಿಡಿಯೋದಲ್ಲಿ, ಅದೇ ಫೋಟೋ ನೆಕ್ಸ್ಟ್ ವಿಡಿಯೋದಲ್ಲಿ ರಿಪೀಟ್ ಆಗಬಾರ್ದು. ಆವಾಗ ರೀಯೂಸ್ಡ್ ಕಂಟೆಂಟ್ ಬರುತ್ತೆ, ಇನ್ನು ಅಥೆಂಟಿಕ್ ಕಂಟೆಂಟ್ ಕೂಡ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ಆ ಫೋಟೋಗಳನ್ನ ಎಲ್ಲೆಲ್ಲಿಂದನೂ ಜನರೇಟ್ ಮಾಡ್ಕೊಂಡಿರ್ತೀವಿ ಅಲ್ಲ, ಈಗ ಗೂಗಲಿಂದ ಆಗಲಿ ChatGPT ಆಗಲಿ ಎಲ್ಲೋ ಒಂದು ಕಡೆಯಿಂದ ತಗೊಂಡಿರ್ತೀವಿ ಅಲ್ಲ, ಅದನ್ನು ಆ ಥರ ತಗೊಂಡು ನಾವು ಯೂಸ್ ಮಾಡ್ತಿದ್ದೀವಿ ಅಂದಾಗ ಪ್ರತಿ ಫೋಟೋಗಳನ್ನೂ ನಾವು ಇಮೇಜ್ಗಳನ್ನ ಚೇಂಜ್ ಮಾಡಬೇಕಾಗತ್ತೆ. ಒಂದೇ ಇಮೇಜ್ಗಳನ್ನ ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ನಾವು ನಮ್ಮ ಮನೇಲಿರೋ ದೇವರುಗಳನ್ನ ಶೂಟ್ ಮಾಡಿ ಹಾಕ್ತಿದ್ದೀವಿ ಅಂದಾಗಲೂ ಕೂಡ ಪ್ರತಿ ಸಲ ಹೊಸದಾಗಿ ಶೂಟ್ ಮಾಡಿ ಹಾಕಬೇಕು. ಒಂದ್ಸಲಿ ಶೂಟ್ ಮಾಡಿ ಇಟ್ಕೊಂಡಿರೋದನ್ನೇ ಪ್ರತಿ ವಿಡಿಯೋಗೂ ಯೂಸ್ ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ. ಆವಾಗಲೂ ಕೂಡ ಇದೇ ಥರನೇ ಬರುತ್ತೆ. ಎಲ್ಲ ವಿಡಿಯೋನು ಅಷ್ಟೇನೆ. ಈಗ ಒಂದ್ಸಲಿ ನಾವು ಶೂಟ್ ಮಾಡಿದ್ದೀವ, ಒಂದ್ಸಲಿ ಅಪ್ಲೋಡ್ ಮಾಡಿದ್ದೀವ, ಅಲ್ಲಿಗೆ ಮುಗೀತು. ಅದನ್ನ ಮತ್ತೆ ನಾವು ಅದೇ ವಿಡಿಯೋನಲ್ಲೇ ಇನ್ನೊಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡು ಹಾಕ್ತೀವಿ, ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಪ್ರತಿ ಸಲ ವಿಡಿಯೋನ ನಾವು ಹೊಸದಾಗೆ ಶೂಟ್ ಮಾಡ್ಕೊಂಡು ಹಾಕೊಬೇಕು. ನೀವು ಮನೇಲಿರೋದನ್ನೇ ದೇವ್ರದ ಹಾಕೊಳ್ಳಿ ಅಥವಾ ಯಾವುದೇ ಹಾಕೊಳ್ಳಿ, ಪ್ರತಿ ಸಲ ಹೊಸದಾಗಿ ಶೂಟ್ ಮಾಡಿ. ಒಂದ್ಸಲಿ ಹಾಕಿರೋ ವಿಡಿಯೋ ಒಂದ್ಸಲಿ ಮುಗ್ದೋಯ್ತು, ಅದು ಅಲ್ಲಿಗೇನೆ, ಅದನ್ನ ಮತ್ತೆ ನಾವು ರಿಪೀಟ್ ಮಾಡಂಗಿಲ್ಲ. ಬೇಕಿದ್ರೆ ನೀವು ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಚಾನಲ್ ಅಂದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಬರೀ ಈ ನಡುವೆ ಅದೇ ವಿಷಯಗಳೇ ಬರ್ತಾ ಇದೆ, ಎಷ್ಟು ಚಾನಲ್ಗಳು ಡಿಲೀಟ್ ಆಗಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಕೂಡ ಇದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಈ ವಿಡಿಯೋನ ಮಾಡಿದ್ದು. ಇನ್ಫಾರ್ಮೇಶನ್ ಏನಾದರೂ ಇಷ್ಟ ಆಗಿತ್ತು ಅಂದರೆ, ಸ್ವಲ್ಪನಾದರೂ ವ್ಯಾಲ್ಯೂಯಬಲ್ ಇತ್ತು ಅನ್ನೋದಾದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಇನ್ನೊಂದಷ್ಟು ಜನಕ್ಕೆ ಸಜೆಸ್ಟ್ ಹೋಗುತ್ತೆ. ಲೈಕ್ನ ತುಂಬ ಕೇರ್ಲೆಸ್ ಆಗಿ ತಗೊಳಕ್ಕೆ ಹೋಗಬೇಡಿ. ಸ್ಮಾಲ್ ಯೂಟ್ಯೂಬರ್ಗಳಿಗೆ ಲೈಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಲೈಕ್ ಕೊಡಿ. ಲೈಕ್ ಕೊಟ್ಟರೆ ನಮ್ಮ ವಿಡಿಯೋ ಇನ್ನೊಂದಷ್ಟು ಜನಕ್ಕೆ ಸಜೆಸ್ಟ್ಗೆ ಹೋಗುತ್ತೆ, ರೆಕಮೆಂಡ್ಗೆ ಹೋಗುತ್ತೆ. ನೀವು ಲೈಕ್ ಕೊಡದೆ ಹೋದರೆ ಅದು ವ್ಯೂಸ್ ತುಂಬ ಕಮ್ಮಿನಲ್ಲೇ ಸ್ಟಾಪ್ ಆಗುತ್ತೆ, ಅಂದರೆ ಮುಂದಕ್ಕೆ ರೆಕಮೆಂಡ್ಗೆ ಹೋಗಲ್ಲ. ಹಂಗಾಗಿ ಹೇಳ್ತಾ ಇದ್ದೀನಿ, ಯಾರಿಗಾದ್ರೂ ಸರಿ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಇಷ್ಟ ಆದ್ರೇನೆ ಕೊಡಿ, ಬಲವಂತವಾಗಲ್ಲ. ವಿಡಿಯೋದಲ್ಲಿ ನಿಮ್ಗೆ ಏನೋ ಒಂದು ಯೂಸ್ ಆಗಿದೆ, ಈ ವಿಡಿಯೋಯಿಂದ ನಮ್ಗೇನೋ ಒಂದು ಕಲ್ತಿದ್ದೀವಿ ನಾವು ಅಂತ ಅಂದಾಗ ಆ ವಿಡಿಯೋಗೆ ಲೈಕ್ ಕೊಡಬೇಕಲ್ವಾ, ಅಷ್ಟೇ. ನಿಮ್ಗೆ ಅದರಿಂದ ಇನ್ಫಾರ್ಮೇಷನ್ ಸಿಕ್ಕಿದೆ, ಯೂಸ್ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ. ಮತ್ತು ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಕಮೆಂಟಲ್ಲಿ ಸುಮ್ಮನೆ ಇಷ್ಟು ಶುದ್ಧ ಬರೆಯೋಕೆ ಹೋಗಬೇಡಿ. ಕೆಲವರಂತೂ ಅವ್ರು ಯಾಕೆ ಹಂಗೆ ಮಾಡ್ತಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ವಿಡಿಯೋನ ಪೂರ್ತಿನೇ ನೋಡ್ತಾರೆ, ಆದರೆ ಕಮೆಂಟಲ್ಲಿ ಇಷ್ಟುದ್ದ ಹೇಳಿದಿರಾ ಅಷ್ಟುದ್ದ ಹೇಳಿದಿರಾ, ಇನ್ನು ಹೇಳೋದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳಲೇಬೇಕಾಗತ್ತೆ. ಅದನ್ನು ನಿಮ್ಗೆ ಆ ಥರ ಅನ್ನಿಸ್ತು ಅಂದರೆ ವಿಡಿಯೋ ನೋಡೋಕೆ ಹೋಗಬಾರ್ದು. ಪ್ರತಿ ವಿಡಿಯೋನು ನೋಡ್ಬಿಟ್ಟು ಪ್ರತಿ ವಿಡಿಯೋಗೂ ಅಂತ ಕಮೆಂಟ್ನ ಹಾಕಕ್ಕೆ ಹೋಗಬೇಡಿ. ನಾವೇನು ಹೇಳ್ತಿದ್ದೀವಿ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಬೇಕಾಗತ್ತೆ ಅಲ್ವಾ, ಅದನ್ನು ಮಾಡ್ಕೊಡಲ್ಲ. ಸುಮ್ಮನೆ ಕಮೆಂಟ್ನ ಹಾಕ್ಬಿಟ್ಟು ಹೋಗ್ಬಿಡೋದು, ಆ ಥರ ಮಾಡೋಕೆ ಹೋಗಬೇಡಿ. ವಿಡಿಯೋಗೆ ರಿಲೇಟೆಡ್ ಆಗಿ ಕಮೆಂಟ್ಗಳನ್ನ ಹಾಕಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನಾನು ಪೇಷನ್ಸಲ್ಲಿ ಕೂತ್ಕೊಂಡು ವಿಡಿಯೋನ ನೋಡಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಮಾಡ್ಕೊಂಡು ಅದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಿ. ಚಾನಲ್ನ ಡಿಮಾನಿಟೈಸ್ ಮಾಡ್ಕೊಬೇಡಿ. ಗೊತ್ತಿಲ್ಲ ಯಾವಾಗ ಏನಾಗುತ್ತೆ ಅಂತ, ಯಾಕಂದರೆ ಇತ್ತೀಚೆಗೆ ತುಂಬ ಚಾನಲ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ, ಡಿಮಾನಿಟೈಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ಈ ವಿಷಯನ ತಗೊಂಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಟೇಕ್ ಕೇರ್, ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ.